ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಧರ್ಮಸ್ಥಳದ ವಿಚಾರಣೆಗೆ ಸಂಬಂಧಪಟ್ಟಂಗೆ ಮತ್ತಿಬ್ಬರನ್ನ ಕರೆಸಲಾಗಿದೆ. ಇವ್ರಿಗೇನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಶುರುವಾಗಿದೆ. ಇಬ್ಬರು ಗ್ರಾಮಸ್ಥರನ್ನ SIT ಬುಲಾವ್ ಹೇಳಿದೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ ರಾವ್, ಇನ್ನು ವಕೀಲ ಕೇಶವಗೌಡ ಬೆಳಾಲು ಬೆಳ್ತಂಗಡಿ ಕಚೇರಿಗೆ ಹಾಜರಾಗಿದ್ದಾರೆ. ಇವರಿಬ್ಬರೂ ಕೂಡ ಮಾಧ್ಯಮಗಳ ಜೊತೆಗೆ ಮಾತಾಡಿದರು, ಘಟನೆಯ ಬಗ್ಗೆ ಹೇಳಿದರು. ಕೆಲವರು ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ಸಲ್ಲಿಸಿದ್ರು, ಈ ರೀತಿ ಇವರು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಅವರಿಬ್ಬರನ್ನ ಕರೆಸಿದೆ SIT, ವಿಚಾರಣೆ ಮಾಡ್ತಾ ಇದೆ, ಅಂದರೆ ಹೇಳಿಕೆಗಳನ್ನು ಪಡಿತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ಮತ್ತು ವಕೀಲರು ಇವರಿಬ್ಬರನ್ನು ಕೂಡ ಕರೆಸಿಕೊಳ್ಳಲಾಗಿದೆ. ಬೆಳ್ತಂಗಡಿ SIT ಕಚೇರಿಗೆ ಇಬ್ಬರು ಕೂಡ ಬಂದಿದ್ದಾರೆ. ಇಬ್ಬರಿಗೂ ಕೂಡ ಹಲವಾರು ಪ್ರಶ್ನೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಮಹೇಶ್ ತಿಮರೋಡಿಗೆ ನೋಟಿಸ್ ಕೊಡಲಾಗಿದೆ. ಅದು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾಗಿದೆ. ಬಂದೂಕಿನ ಲೈಸೆನ್ಸ್ ಬಗ್ಗೆ ಪರಿಶೀಲನೆ ಆಗಿತ್ತು. ಆರ್ಮ್ಸ್ ಆ್ಯಕ್ಟ್ ಅಡಿನಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ FIR ದಾಖಲಾಗಿತ್ತು. FIR ಬೆನ್ನಲ್ಲೇ ಈಗ ಮಹೇಶ್ ತಿಮರೋಡಿ ಅವರಿಗೆ ಸಂಕಷ್ಟ ಶುರುವಾಗಿದೆ. ಶಸ್ತ್ರಾಸ್ತ್ರಗಳ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಎಲ್ಲಿಂದ ಬಂದ್ವಿ ಶಸ್ತ್ರಾಸ್ತ್ರಗಳು, ಯಾವ ಕಾಲದ್ವು, ಏನು ಎತ್ತ, ಪರ್ಮಿಷನ್ ಏನಾದರೂ ತಗೊಂಡಿದ್ದೀರಾ, ಲೈಸೆನ್ಸ್ ಇತ್ತಾ, ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೋಟಿಸ್ ಜಾರಿಯಾಗಿದೆ. 21ನೇ ತಾರೀಕು ಅವರು ವಿಚಾರಣೆಗೆ ಹಾಜರಾಗಬೇಕು. ನಾಡಿದ್ದು ಆರ್ಮ್ಸ್ ಆ್ಯಕ್ಟ್ ಅಡಿನಲ್ಲಿ ಅವರನ್ನು ವಿಚಾರಿಸಲಾಗುತ್ತೆ. ಆರ್ಮ್ಸ್ ಆ್ಯಕ್ಟ್ ಅಡಿನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ವೇಳೆ ಏನಾದರೂ ಈ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳಿರಲಿಲ್ಲ ಅಂದರೆ ನಿಜವಾಗಲೂ ಆಗ ಸಂಕಷ್ಟ.